ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರ 1ನೇ ತಾರೀಕು. ಇವತ್ತಿನ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬೇಗ ಇದ್ದು ಸ್ಟವನ್ನೆಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಪ್ರತಿದಿನವೂ ದೇವ್ರ ಪೂಜೆ ಮಾಡ್ತೀನಿ. ಆದರೆ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ, ವಾರದ 5 ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಕಂಪಲ್ಸರಿ ಆಗಿರುತ್ತೆ. ಸೋಮವಾರ, ಶುಕ್ರವಾರ ನಮ್ಮ ತಂದೆ ಮನೆ ದೇವರಾದರೆ, ಮಂಗಳವಾರ, ಶನಿವಾರ ನಮ್ಮ ಗಂಡನ ಮನೆ ದೇವರು, ನನ್ನ ಇಷ್ಟ ದೈವ ದತ್ತಪ್ಪನ ವಾರ, ನನ್ನ ಸದಾನಂದ ಮಹಾರಾಜರ ವಾರ ಗುರುವಾರ ಆಗಿರುತ್ತೆ. ಇನ್ನು ತಂದೆ ಮನೆ ದೇವ್ರನ್ನ ಪೂಜೆ ಮಾಡಲೇಬೇಕಂದ್ರೆ ಖಂಡಿತ ಮಾಡಬೇಕು. ಆ ದಿನ ಅವರಲ್ವಾ, ಹೇಗೆ ಬಿಡೋಕ್ಕಾಗುತ್ತೆ? ನಮ್ಮ ಜೀವನದಲ್ಲಿ ದೇವರು ಅಂತ ನಾವು ಕಂಡಿದ್ದೆ ನಮ್ಮ ಮನೆ ದೇವ್ರುಗಳನ್ನ. ಯಾವುದೇ ಹೆಣ್ಮಕ್ಳಾದ್ರೂ ಅಷ್ಟೇ, ಗಂಡನ ಮನೆಗೆ ಮದುವೆ ಆಗಿ ಹೋದ ಮೇಲೆ ಅಪ್ಪನ ಮನೆ ದೇವರನ್ನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ವರ್ಷಕ್ಕೆ 2 ಸಲನಾದರೂ ಹೆಣ್ಣು ದೇವರು ಗಂಡು ದೇವರನ್ನ ದರ್ಶನ ಮಾಡಿಕೊಂಡು ಒಂದು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಮ್ಮನಿಗೆ ಒಂದು ಮಡ್ಲಕ್ಕಿ ಕೊಡಿ. ಸೀರೆ ಕೊಡೋಕ್ಕಾಗದಿರೋ ಪರವಾಗಿಲ್ಲ, ಮಡ್ಲಕ್ಕಿ ತುಂಬಿಸ್ ಬನ್ನಿ. ನಿಜವಾಗ್ಲೂ ಗಂಡನ ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಬಾಳಿ ಬದುಕ್ಬೋದು ಅಂತಲೇ ಹೇಳ್ತೀನಿ. ಹೌದು ಸ್ನೇಹಿತರೆ, ಬನ್ನಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು. ಮಾತಾಡೋಕ್ಕೂ ಮುಂಚೆ ಇವತ್ತು ಬೆಂಡೆಕಾಯಿ ಪಲ್ಯ ಸಿಂಪಲ್ ಆಗಿದೆ ರೆಸಿಪಿ. ನನ್ನ ಫೇವ್ರೆಟ್ ರೆಸಿಪಿಗಳು ಎರಡೂ. ಒಂದು ರವೆ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ, ಇನ್ನೊಂದು ಬೆಂಡೆಕಾಯಿ ಪಲ್ಯ. ರವೆಯನ್ನು ಸ್ವಲ್ಪ ಬೇಗನೆ ನೆನೆ ಹಾಕ್ತೀನಿ. ಅದಕ್ಕೆ ರವೆ ಹಾಕಿದ ತಕ್ಷಣವೇ ಸ್ವಲ್ಪ ಕೈ ಆಡಿ ಆಮೇಲೆ ಒಂದು 2 ಸೆಕೆಂಡ್ ಆದಮೇಲೆ ಬಗ್ಗಿಸ್ಬೇಕು. ಇಲ್ಲಾಂದರೆ ರವೆ ಸಮೇತ ಕೆಳಗಡೆ ಬಂದುಬಿಡುತ್ತೆ, ಎಲ್ಲ ಫುಲ್ಲು ಸಿಂಕ್ಗೆ ಹೊಟ್ಟೋಗ್ಬಿಡುತ್ತೆ. ಮೇಲ್ಗಡೆ ತಿಳಿನ ಬಗ್ಗಿಸಿ ಹಾಗೆ ಇಡ್ತೀನಿ. ಫುಲ್ಲು ನೀರು ತುಂಬಿಟ್ಟಿರೋ ಇಡೋದಿಲ್ಲ. ಈ ಟೈಮಲ್ಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಒಂದು 2 ಅವರ್ಸ್ ಟೈಮ್ ಸಿಗುತ್ತೆ, 2 and 3 ಅವರ್ಸು ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತೀನಿ. ಇನ್ನು ಬೆಂಡೆಕಾಯಿ ಅಂತಂದರೆ ಎಲ್ಲರಿಗೂ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ, ಪಲ್ಯ ಇಷ್ಟ ಆಗಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ. ಇದೆಲ್ಲರ ಮಧ್ಯದಲ್ಲಿ ನನಗೆ ಕಷಾಯನೂ ಕುಡ್ದಾಯಿತು, ಕಾಫಿನೂ ಕುಡ್ದಾಯಿತು, ರಾಗಿ ಮಾಲ್ಟು ಕುಡ್ದಾಯಿತು. ಈ ಎಲ್ಲ ಮಾಡೋದಕ್ಕೂ ಮುಂಚೆ ನನ್ನ ಯೋಗಾಭ್ಯಾಸ ಅಂತಂದರೆ ವಾರಕ್ಕೆ ತಿಂಗಳಿಗೆ 7 ದಿನ ಮಾತ್ರ ನಾನು ಯೋಗಾಭ್ಯಾಸ ಮಾಡೋದಿಲ್ಲ. ನನ್ನ ಪೀರಿಯಡ್ಸ್ ಡೇಟ್ಗಳಲ್ಲಿ ಮಾತ್ರ ಮಾಡೋದಿಲ್ಲ. ಮಿಕ್ಕಿದ ದಿನಗಳಲ್ಲೆಲ್ಲ ನನ್ನ ಯೋಗಾಭ್ಯಾಸ ಇದ್ದೇ ಇರುತ್ತೆ. ಹೌದು ಸ್ನೇಹಿತರೆ, ಇದನ್ನಂತೂ ಬಿಟ್ಟಿರೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ಇನ್ನು ಬೆಂಡೆಕಾಯಿ ಪಲ್ಯ ಸಿಂಪಲ್ ರೆಸಿಪಿ ಸ್ನೇಹಿತರೆ, ಅದನ್ನು ನೋಡ್ತಾ ಹೋಗಿ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತು ದುಡ್ಡು ಯಾವ ಮನುಷ್ಯರು ತಾನೇ ಬೇಡ ಹೇಳಿ? ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು. ಎಲ್ಲರಿಗೂ ಅವಶ್ಯಕತೆ ಇರೋದೆ. ಜೀವನ ಶುರುವಾಗದೆ ಅವಳಿಂದ, ಜೀವನ ನಡೀತಿರೋದೆ ಅವಳಿಂದ, ಈ ಜಗತ್ತು ನಿಂತಿರೋದೆ ಅವಳಿಂದ ಅಂತಲೇ ಹೇಳ್ಬೋದು. ಅವಳಿಲ್ಲ ಅಂದರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಹೆಣ್ಣಾಗಲಿ ಗಂಡಾಗಲಿ ಒಂದು ಹೆಜ್ಜೆ ತಂದೆ ತಾಯಿಗಿಂತ ಒಂದು ಪಟ್ಟು ಮೇಲೆ ಇರಬೇಕು ಅಂತ ಬಯಸ್ತಾರೆ. ಜೀವನದಲ್ಲಿ ಉದ್ಧಾರ ಆಗೋದು, ಏಳಿಗೆ ಆಗೋದು, ಅವ್ರಿಗಿಂತ ಒಂದು ಕಣ್ಣ ಮೇಲೆ ಎಲ್ಲರಿಗಿಂತ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ಅದಂತೂ ನಿಜನೇ. ಇವತ್ತೊಂದು ದಿನದಲ್ಲಿ ಯಾರೇ ಅಪ್ಪ ಅಮ್ಮ ನೋಡಿ ಸಂಪಾದನೆ ಮಾಡ್ತಾ ಇರೋದು, ಏನಕ್ಕೆ ಸಂಪಾದನೆ ಮಾಡ್ತಾ ಇದೀಯಾ ಅಂತಂದರೆ, ಏನಕ್ಕೆ ಸಂಪಾದನೆ ಮಾಡಿ ಕೂಡಿಡ್ತಿದೀಯಾ ಅಂತಂದರೆ, ನನ್ನ ಮಕ್ಕಳು ನನ್ನಂಗೆ ಕಷ್ಟಪಡಬಾರ್ದು, ನನಗಿಂತ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿನೂ ಆ ಮಾತನ್ನು ಅಂತಾರೆ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಸರಿ, ಕೂಡಿಡ್ತೀವಿ, ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತೀವಿ, ಚೆನ್ನಾಗಿ ದೊಡ್ಡವರಾಗಿ ಮಾಡ್ತೀವಿ, ಅವರು ಬೇಕು ಬೇಡಗಳನ್ನು ಎಲ್ಲನೂ ತೆಗೆದುಕೊಡ್ತೀವಿ. ಆದರೆ ಇವತ್ತು ಎಷ್ಟೋ ಜನಕ್ಕೆ ಮಕ್ಕಳಿಗೆ ಟೈಮ್ ಕೊಡೋಷ್ಟು ಫ್ರೀನೇ ಇರೋದಿಲ್ಲ. ಅವರು ಟೈಮೇ ಸಿಗೋದಿಲ್ಲ ಮಕ್ಕಳ ಹತ್ರ ಅಷ್ಟು ಈ ಜಗತ್ತು ಹೇಗಿದೆ ಅನ್ನೋ ಅಷ್ಟು ಅವಶ್ಯಕತೆ, ಅನಿವಾರ್ಯತೆ, ಅಗತ್ಯ ಇದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಯಾರಿಗೂ ಹೇಳ್ಕೊಡೋಷ್ಟು ಯಾರಿಗೂ ಫ್ರೀ ಇಲ್ಲ. ತಿಳಿಸ್ಬೇಕು, ಹೇಳಬೇಕು, ಕೇಳಲೇಬೇಕಾಗಿದೆ. ಯಾಕೆಂದರೆ ಈ ಅನಿವಾರ್ಯತೆ, ಅವಶ್ಯಕತೆ, ಅಗತ್ಯತೆ ಇಷ್ಟನ್ನು ತಿಳ್ಕೊಂಬಿಡ್ತು ಅಂತಂದರೆ ಜೀವನ ಅಂತೂ ಬಂಗಾರ ಆಗುತ್ತೆ. ಹೌದು, ನಮ್ಮ ಜೀವನದಲ್ಲಿ ಒಬ್ಬ ಫ್ರೆಂಡ್ ಮಾಡ್ಕೋಬೇಕಾದ್ರೂ, ಒಂದು ವಸ್ತು ತಗೋಬೇಕಾದ್ರೂ, ಒಂದು ಮಾತನ್ನು ಹಾಡಬೇಕಾದ್ರೂ, ಒಬ್ಬ ಫ್ರೆಂಡನ್ನು ದೂರ ಮಾಡಬೇಕಾದ್ರೂ, ಇದು ನನಗೆ ವಸ್ತು ಬೇಡ, ನನಗೆ ಅವಶ್ಯಕತೆ ಇಲ್ಲ ಅನ್ನೋದಕ್ಕೂ, ಹೌದು ನನಗಿದು ಬೇಕೇ ಬೇಕು ಅನ್ನೋದಕ್ಕೂ ವ್ಯತ್ಯಾಸಗಳನ್ನು ನಾವು ಕಂಡ್ಕೊಂಡ್ಬಿಡ್ತು ಅಂದರೆ ಇವತ್ತೊಂದು ದಿನದಲ್ಲಿ ಯಾರು ಸಹ ವೇಸ್ಟಾಗಿ ಖರ್ಚು ಮಾಡೋದೇ ಇಲ್ಲ. ಈ ಜಗತ್ತಲ್ಲಿ ಎಲ್ಲರೂ ಜಿಪುಣರಾಗ್ಬಿಡ್ತಾರೆ. ಎಲ್ಲ ಜಿಪುಣತನ ಮಾಡಿ ದುಡ್ಡು ಸಂಪಾದನೆ ಮಾಡಿ ಕೋಟ್ಯಾಧೀಶ್ವರರಾಗ್ಬಿಡ್ತಾರೆ. ಹೌದು, ಅವಶ್ಯಕತೆ, ಅನಿವಾರ್ಯತೆ, ಅಗತ್ಯತೆ ಈ 3 ವ್ಯತ್ಯಾಸನ ತಿಳ್ಕೊಳ್ದಿರ ಜೀವನದಲ್ಲಿ ಬಂದು ಬಳಗನ ದೂರ ಮಾಡ್ಕೊಳ್ತೀವಿ, ಆಸ್ತಿನ ಕಳ್ಕೊಳ್ತೀವಿ, ಮಾತುಗಳನ್ನು ಹೆಚ್ಚಿಗೆ ಆಡ್ತೀವಿ, ಬೇಡವಾಗಿರೋ ಫ್ರೆಂಡ್ಗಳನ್ನು ನಾವು ಪಡ್ಕೋತೀವಿ, ಬೇಕಾಗಿರೋರನ್ನ ದೂರ ಮಾಡ್ಕೊಳ್ತೀವಿ. ನಾವು ಆಲೋಚನೆ ಮಾಡೋದು ಅಷ್ಟೇ. ನಾವು ಏನು ಅವಶ್ಯಕತೆ ಇದೆ ಅದನ್ನು ಆಲೋಚನೆ ಮಾಡೋದಿಲ್ಲ, ಏನು ಅನಿವಾರ್ಯತೆ ಇದೆ ಅದನ್ನು ಆಲೋಚನೆ ಮಾಡೋದಿಲ್ಲ, ಅಗತ್ಯ ಇರೋದನ್ನು ಸಹ ನಾವು ಆಲೋಚನೆ ಮಾಡೋದಿಲ್ಲ, ಬೇಡವಾಗಿರೋದನ್ನೇ ನಾವು ತಲೆಗೆ ಹಾಕೋತೀವಿ. ಇದು ಎಲ್ಲ ನನ್ನ ಜೀವನಕ್ಕೆ ಪ್ರತಿಯೊಂದಕ್ಕೂ, ನಾವು ಊಟ ಮಾಡೋ ವಿಧಾನಗಳಲ್ಲ ಇರ್ಬೋದು, ಮಾತಾಡೋದಲ್ಲಾಗಿರ್ಬೋದು, ಆಲೋಚನೆ ಮಾಡೋದ್ರಲ್ಲಾಗಿರ್ಬೋದು, ಜೀವನದ ಶೈಲಿಗಳಾಗಿರ್ಬೋದು,
ನಮ್ಮ ಫ್ರೆಂಡ್ಗಳನ್ನ ಪಡ್ಕೊಳ್ಳೋದ್ರಾಗಿರ್ಬೋದು, ಇದು ಎಲ್ಲದರಲ್ಲೂ ನಾವು ಜೀವನದಲ್ಲಿ ಅವಶ್ಯಕತೆ, ಅನಿವಾರ್ಯತೆ, ಅಗತ್ಯತೆ ಇದನ್ನು ತಿಳ್ಕೊಂಡ್ಬಿಡ್ತು ಅಂದರೆ ಬದುಕು ಬಂಗಾರ ಆಗುತ್ತೆ. ಈ ಎಲ್ಲನೂ ಮಾಡೋಕ್ಕೂ ಮುಂಚೆ ಇದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ನಾವು ಕೆಲಸ ಮಾಡಿ ದುಡಿದು ಸಂಪಾದನೆ ಮಾಡ್ತೀವಿ. ಆ ಮಾಡೋದ್ರಲ್ಲಿ ನಾವು ಎಷ್ಟು ಅವಮಾನ ಪಟ್ಟಿರಲ್ಲ, ಎಷ್ಟು ನೋವನ್ನ ಪಟ್ಟಿರಲ್ಲ, ಎಷ್ಟೇ ಹುಷಾರಿಲ್ಲದಿದ್ರೂ ಸಹ ನಾವು ಮಕ್ಳಿಗೋಸ್ಕರ, ಹೆಂಡ್ತಿಗೋಸ್ಕರ, ಗಂಡನಿಗೋಸ್ಕರ ನಾವು ದುಡಿತೀವಿ. ಎಷ್ಟೋ ಸಲ ಊಟನೂ ಸಿಕ್ಕಿರೋದಿಲ್ಲ. ಎಷ್ಟೋ ಸಲ ನಮಗೆ ಅಪಮಾನಗಳು, ತಪ್ಪಲ್ಲದ ತಪ್ಪಿಗೆ ಶಿಕ್ಷೆನೂ ಸಹ ನಾವು ಅನುಭವಿಸ್ತಾ ಇರ್ತೀವಿ. ಆದರೆ ಅದನ್ನೆಲ್ಲ ನಾವು ಅನುಭವಿಸ್ಕೊಂಡು ದುಡ್ಡನ್ನು ಸಂಪಾದನೆ ಮಾಡಿ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ ಚೆನ್ನಾಗಿರಬೇಕು ಅಂದ್ಕೊಂಡು ದುಡ್ಡನ್ನು ಸಂಪಾದನೆ ಮಾಡ್ತೀವಿ. ಆದರೆ ಈ ಎಲ್ಲ ಸಂಪಾದನೆ ಮಾಡೋದು ಪ್ರತಿಫಲ ಸಿಗಬೇಕು ಅಂದರೆ ಫಸ್ಟ್ ಮಕ್ಕಳ ಹತ್ರ ಮಾತಾಡಬೇಕಾಗತ್ತೆ. ಮಕ್ಕಳಿಗೆ ಈಗಲಿಂದನೇ ನಮಗೆ ಚಿಕ್ಕದ್ರಲ್ಲಿ ಯಾರಾದರೂ ನೆಂಟರು ಮನೆಗೆ ಬಂದರೆ ಕೈಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಿದ್ರು. ಆ ದುಡ್ಡನ್ನ ಅಜ್ಜಿದಿರು ಅವಾಗ ಅಜ್ಜಿ ಅದನ್ನು ಉಂಡಿಗೆ ಹಾಕಮ್ಮ, ಇದನ್ನು ಮುಂದಕ್ಕೆ ನಿನಗೆ ಉಪಯೋಗ ಬರುತ್ತೆ ಅಂದ್ಬಿಟ್ಟು ಅದನ್ನು ದುಡ್ಡನ್ನ ಉಂಡಿಗೆ ಹಾಕಿಸ್ತಾ ಇದ್ರು. ಉಂಡಿಗೆ ಹಾಕ್ಸಿದ ಮೇಲೆ ಸ್ವಲ್ಪ ದಿನಗಳಾದಮೇಲೆ ಅದನ್ನು ತೆಗೆದು ನನ್ನ ಬಟ್ಟೆ ತೆಗೆದುಕೊಡೋದು, ಕಾಲಂಗೆಜೆ ತೆಗೆದುಕೊಡೋದು, ಸ್ಕೂಲ್ ಬ್ಯಾಗ್ ತೆಗೆದುಕೊಡೋದು ಎಲ್ಲನೂ ಮಾಡ್ತಾಯಿದ್ರು. ಆದರೆ ನಾನು ಸೇರಿಸಿರೋ ದುಡ್ಡಿಗೆ ಬರ್ತಿರಲಿಲ್ಲ ಅದು. ಅಜ್ಜಿನೂ ಸಹ ಮೇಲೆ ದುಡ್ಡು ಹಾಕ್ತಿದ್ರು. ಆದರೆ ಹೇಳ್ತಿದ್ದೇನು ಗೊತ್ತಾ, ನನ್ನ ಮೊಮ್ಮಗಳು ಕೂಡಿಸಿಟ್ಟು ದುಡ್ಡಲ್ಲಿ ಅವಳು ತಗೊಂಡಿದ್ದು ಗೊತ್ತಾ ಅನ್ನೋರು. ತಾತ ಯಾಕೆ ನಾನು ಕೊಟ್ಟಿಲ್ವಾ ಅಂದರೆ, ಸುಮ್ಮನೆ ಇರಿ, ನನ್ನ ಮೊಮ್ಮಗಳು ಕೂಡಿಸಿಟ್ಟಿದ್ದಕ್ಕೆ ಬಂದಿದ್ದು ಮಗ, ಯಾವುದೇ ಕಾರಣಕ್ಕೂ ದುಡ್ಡನ್ನ ಖರ್ಚು ಮಾಡಬೇಡ ಕಣವ. ನೋಡು ಇವಾಗ ಹೆಂಗೆ ಕೂಡಿಸಿಟ್ಟೆ ಹಂಗೆ ಮುಂದಕ್ಕೂ ಇಡು, ನಿನಗೆ ಇನ್ನೂ ಕಾಲಂಗೆಜೆ ಬರುತ್ತೆ, ಹೊಸ ಬಟ್ಟೆ ಬರುತ್ತೆ, ಅರ್ಥ ಆಯ್ತಾ ಅಂತ ಹೇಳೋರು. ಆವಾಗ ನಮ್ಮ ತಲೆ ಒಳಗಡೆ ಹೌದಲ್ವಾ, ನಾನು ಕೊಟ್ಟಿರೋದನ್ನ ವೇಸ್ಟ್ ಮಾಡಬಾರ್ದು. ಕೊಟ್ಟಿರೋದು ಅವ್ರು 10 ರೂಪಾಯಿ ಕೊಟ್ಟರೆ ನನಗೂ ಕೈಗೆ 1 ರೂಪಾಯಿ ಕೊಟ್ಬಿಟ್ಟು ಮಿಕ್ಕಿದ 9 ರೂಪಾಯಿನ ಹುಂಡಿಗೆ ಹಾಕಿಸ್ತಿದ್ರು. ಅಲ್ಲಿಗೆ ನಮ್ಮ ಜೀವನದ ಪಾಠ ಅಲ್ಲಿಂದನೇ ಶುರು ಮಾಡಿದ್ದು ನಮ್ಮ ಅಜ್ಜಿ. ಅದೇ ಥರನೇ ನಾವು ಸಹ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆದರೆ ಇವತ್ತಿನ ಜೀವನ ಶೈಲಿ ಆ ಥರ ಇಲ್ಲವೇ ಇಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಸ್ವಲ್ಪ ಮಾತಾಡೋದು ಕಲ್ತ ಮೇಲೆ ಎಲ್ಲ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿರೋದೇನು ಗೊತ್ತಾ, ಮೊಬೈಲ್ ನೋಡಿಕೊಂಡು ಒಂಥರ ಗೊಂಬೆ ಥರ ಆಡೋದೊಂದು ಗೊತ್ತಿರೋದು ಬಿಟ್ಟರೆ ಜೀವನದಲ್ಲಿ ಏನೂ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತಿಳಿಸಿ ಹೇಳಬೇಕಾಗತ್ತೆ. ಪ್ರತಿಯೊಂದು ವಿಚಾರವನ್ನು ತಿಳಿಸಿ ಹೇಳಬೇಕಾಗತ್ತೆ. ಇವತ್ತು ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಅವಶ್ಯಕತೆ ಇರೋದು ಕಡೆ ಖರ್ಚು ಮಾಡು, ಅನಿವಾರ್ಯತೆ ಇರೋ ಕಡೆ ಅಂತೂ ನೀನು ಯಾವುದೇ ಕಾರಣಕ್ಕೂ ತಡೆ ಹಿಡಿಬೇಡ, ಅಗತ್ಯ ಇರೋ ಕಡೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ, ಅದಕ್ಕೂ ಸಹ ನೀ ಖರ್ಚು ಮಾಡು ಅಂತ ಹೇಳ್ಕೊಡ್ಬೇಕಾಗತ್ತೆ. ಆದರೆ ಅಗತ್ಯನೇ ಇಲ್ದಿರೋ ಕಡೆ ದುಡ್ಡು ಖರ್ಚು ಮಾಡೋದು, ಅನಿವಾರ್ಯತೆನೇ ಇಲ್ದಿರೋ ಖರ್ಚು ಮಾಡೋದು, ಇದು ಎಲ್ಲವನ್ನು ಮಾಡ್ತಾ ಹೋದಾಗ ಜೀವನದಲ್ಲಿ ನಾವು ಉದ್ಧಾರ ಆಗೋಕ್ಕಾಗೋದಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಮಕ್ಕಳಿಗೆ ಒಂದು ಸ್ಕಿಲ್ನ ಕಲಿಸ್ತಾ ಹೋಗ್ಬೇಕಾಗತ್ತೆ. ದೊಡ್ಡವ್ರು ಆಗ್ತಾ ದುಡ್ಡನ್ನು ಹೇಗೆ ಕೂಡಿಸಿಡೋದು, ಈ ಕೂಡಿಸಿರೋರ ಮಧ್ಯದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಗೆ ತೀರಿಸ್ಕೊಡೋದು. ದುಡ್ಡು ನಾನು ನಿನಗೆ 10 ರೂಪಾಯಿ ಕೊಡ್ತೀನಿ, 10 ರೂಪಾಯಿನಲ್ಲಿ ಮಗ ನೀನು 1 ರೂಪಾಯಿ ಖರ್ಚು ಮಾಡ್ಕೊ ಆಯಿತಾ, ಇನ್ನು 9 ರೂಪಾಯಿ ಉಂಡಿಗೆ ಹಾಕು, ಮತ್ತು ನಾನು ಮಿಕ್ಕಿದ್ದು ನನಗೇನೋ ಬೇಕಾಗಿತ್ತು ಅದು ಸಾಕಾಗಲ್ಲ ಅಂತಂದರೆ ಮುಂದೊಂದು ಸರಿ ತಗೊಳ್ಳೋ ಬಿಡು ಮಗ ಅಂತ ಹೇಳ್ಕೊಡ್ಬೇಕು. ಹೌದಾ ಅಲ್ವಾ? ಆದರೆ ಕೆಲವು ತಂದೆ ತಾಯಿಗಳು ಮಾಡೋ ತಪ್ಪೇನು ಗೊತ್ತಾ, 1 ಮಗು ಇರುತ್ತೆ, 2 ಮಗು ಇರುತ್ತೆ, ಮಾಡೋ ಒಂದು ತಪ್ಪು ಒಂದೇ ಒಂದು ಮಾತು ಹೇಳ್ತಾರೆ ಆ ಮಗು ಮುಂದೆ, ಬಿಡೋ, ಯಾರಿಗೋಸ್ಕರ ಸಂಪಾದನೆ ಮಾಡ್ತಾ ಇರೋದು, ಇರೋ ಒಬ್ಬ ಮಗ ತಾನೆ, ಅವನೇ ಮಜಾ ಮಾಡೋದು, ಅವನಿಗೋಸ್ಕರ ತಾನೆ, ಅವನೇನು ತಿಂದು ಉಂಡು ಮಜಾ ಮಾಡಿ ಉಳಿದದ್ದು ಮಿಕ್ಕಿದ್ದು ಆಮೇಲೆ, ಅರ್ಥ ಆಯ್ತಾ, ಕೊಡು ಅವನಿಗೆ. ಏನು ಯಾರ್ಯಾರಿಗೂ ಏನಾದ್ರು ಖರ್ಚು ಮಾಡ್ತೀನಿ, ನನ್ನ ಮಗ ದುಡ್ಡು ಕೊಟ್ಟರೆ ಕೇಳಿದ್ರೆ ಕೊಡಲ್ಲ ಅಂತೀಯಲ್ಲ. ಕೊಡು ಅಂತ ತಂದೆ ಆಗಿರೋರು, ತಾಯಿ ಆಗಿರೋರು ಮಗನ ಎದುರುಗಡೆ ಈ ಮಾತನ್ನು ಅಂದಾಗ ಮಕ್ಕಳು ದಾರಿ ತಪ್ಪೋದಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ದುಡ್ಡಿನ ಅವಶ್ಯಕತೆ ಅವ್ರಿಗೆ ಗೊತ್ತಿರೋದಿಲ್ಲ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಎಷ್ಟು ಎನರ್ಜಿ, ಎಷ್ಟು ಎಫರ್ಟ್ ಹಾಕಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ದುಡ್ಡು ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದು ಸಹ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ. ಯಾಕೆಂದರೆ ಇವತ್ತು ದಿನದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿನೂ ಸಹ ಅದೇ ಮಾತು, ಕೊಡು, ಸಂಪಾದನೆ ಮಾಡಿ, ನಾನು ಇನ್ಯಾರು ಕೊಡಬೇಕಾಗಿತ್ತು, ಇನ್ಯಾರು ಸಂಪಾದನೆ ಮಾಡಬೇಕಾಗಿತ್ತು, ಇರೋನೊಬ್ಬ ತಾನೇ, ಇರೋಳೊಬ್ಳು ತಾನೇ, ಅಚ್ಚುಕಟ್ಟಾಗಿರಲಿ, ಇದಿಷ್ಟನ್ನು ಮಾತ್ರ ಹೇಳ್ತಾರೆ. ಆದರೆ ಅವ್ರ ಜೀವನದಲ್ಲಿ ಪ್ರತಿಯೊಂದು ವಿಚಾರನೂ ಗಂಡ ಹೆಂಡತಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಅವರು ಸಾಲ ಮಾಡಿರ್ಬೋದು, ಸೊಲ ಮಾಡಿರ್ಬೋದು, ಲೋನ್ ತಗೊಂಡಿರ್ಬೋದು, ಅವಮಾನ ಆಗಿರ್ಬೋದು, ಮಾಡೋ ಕೆಲಸದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಬಯಸ್ತಾರೆ ಅಂತ ತಿಳ್ಕೊಬೇಡಿ. ಅಪಮಾನಗಳು, ಅವಮಾನಗಳು ಜೀವನದಲ್ಲಿ ತುಂಬ ಎಲ್ಲರಿಗೂ ಆಗುತ್ತೆ. ಅದೆಲ್ಲವನ್ನು ಬಚ್ಚಿಟ್ಕೊಂಡು ಮಗನಿಗೆ ಖುಷಿ ಕೊಟ್ಕೊಳ್ತಾ ಹೋಗ್ತೀವಿ, ಅದು ಮಕ್ಕಳಿಗೆ ನಾವು ಖುಷಿ ಕೊಡ್ತಾ ಹೋಗ್ತೀವಿ. ಇದೇ ನಾವು ಮಾಡೋ ದೊಡ್ಡ ತಪ್ಪು. ನಮ್ಗೆ ಏನೇ ಕಷ್ಟ ಬಂದ್ರೂ ಮಕ್ಕಳ ಹತ್ರ ಕೂತ್ಕೊಂಡು ನಾವು ಮಾತಾಡಬೇಕು, ಮಕ್ಕಳ ಎದುರುಗಡೆನೆ ನಾವು ಮಾತಾಡಬೇಕಾಗುತ್ತೆ. ಹೌದು, ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಗಂಡ ಹೆಂಡತಿ ಆಗಿರೋರು ಕೂತ್ಕೊಂಡು ನನ್ನ ಹತ್ರ ದುಡ್ಡಿಲ್ಲ, ನಾ ಬೇರೆಯವ್ರ ಹತ್ರ ಸಾಲ ತಂದರೆ ಇಷ್ಟು ಬಡ್ಡಿ ಆ ಮಗು ಕಿವಿ ಕೇಳೋ ಹಾಗೆ ನಾವು ಮಾತಾಡಬೇಕು. ಇಷ್ಟು ಸಾಲ ಬಡ್ಡಿ ಕಟ್ಟಬೇಕಾಗುತ್ತೆ, ಇನ್ನು ಬರೋ ಸಂಬಳದಲ್ಲಿ ನಾನು ಇಷ್ಟು ಇಲ್ಲಿಗೆ ನಾನು ಹಾಕ್ತಾಯಿದ್ದೀನಿ, ಇಷ್ಟು ದುಡ್ಡು ಇಲ್ಲಿಗೆ ಕಟ್ತಾಯಿದ್ದೀನಿ,
ಇನ್ನು ದುಡ್ಡು ನಾನು ಎಲ್ಲಿ ಉಳಿಯುತ್ತೆ, ನನಗೆ ಉಳಿಯೋದಿಲ್ಲ, ನಾನು ಏನು ಮಾಡಲಿ, ಮಾಡಲಿ, ದುಡ್ಡನ್ನು ಆದಷ್ಟು ಕಂಟ್ರೋಲಾಗಿ ಖರ್ಚು ಮಾಡಬೇಕು ನಾನು ಅಂದ್ಬಿಟ್ಟು ಕೂತ್ಕೊಂಡು ಗಂಡ ಹೆಂಡತಿ ಮಗು ಪಕ್ಕದಲ್ಲಿ ಕೂರಿಸ್ಕೊಂಡು ನಾವು ಕಷ್ಟ ಸುಖ ಎಲ್ಲವನ್ನು ಮಾತಾಡಿ, ಮಗನ ಹತ್ರನೂ ನಾವು, ಮಗನೇ ಹಿಂಗೆ ಆಗಿದೆ ಕಣ ಮಗನೇ, ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡ ಕಣವ, ಹೆಚ್ಚಾಗಿ ನೀನು ಬೇಕು ಬೇಡಗಳನ್ನೆಲ್ಲನೂ ನೀನು ಅರ್ಥ ಮಾಡ್ಕೊ ಮಗನೇ. ಪ್ರತಿಯೊಂದಕ್ಕೂ ನೀವು ಬಿಡಿಸಿ ಮಗನ ಹತ್ರ ಹೇಳಿದಾಗ ಮಗ ಕೇಳ್ತಾನೆ. ಅಮ್ಮ ನಾನೇನು ಕೇಳಿದೆ, ಒಂದು ಬ್ಯಾಟ್ ಕೇಳಿದೆ. ಮಗಳು ಕೇಳ್ತಾನೆ, ಏನು ಒಂದು ಡ್ರೆಸ್ ಕೇಳಿದೆ, ನಾನು ಒಂದು ಗಾಡಿ ಕೇಳಿದೆ, ಅಷ್ಟೇ ತಾನೇ, ಒಂದು 2 ವೀಲರ್ಸ್ ತೆಗೆದುಕೊಡೋಕ್ಕಾಗಲ್ವನಮ್ಮ ಅಂತ ಮಕ್ಕಳು ಎಲ್ಲ ಕೇಳ್ಬೋದು. ಆದರೆ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಹಂಗೆ ಬಿಡಿಸಿ ಹೇಳಿದಾಗ ಮಕ್ಕಳು ತಲೆಗೆ ಅದು ಹೋಗುತ್ತೆ. ಅದರ ಜೊತೆಯಲ್ಲಿ ದುಡ್ಡನ್ನು ಅವ್ರ ಕೈ ಕೊಟ್ಟು ಖರ್ಚು ಮಾಡಿಸೋದನ್ನು ಕಲ್ತ್ಕೊಳ್ಳಿ. ದುಡ್ಡನ್ನು ಉಳಿಸೋದನ್ನು ಕಲಿಸಿ, ದುಡ್ಡನ್ನು ಖರ್ಚು ಮಾಡಿಸೋದನ್ನು ಕಲಿಸಿ. ಆವಾಗ ಏನಾಗುತ್ತೆ, ಉಳಿಸಿದ್ರೆ ನಮಗೆ ಏನು ಸಿಗುತ್ತೆ, ಖರ್ಚು ಮಾಡಿದ್ರೆ ಏನು ಸಿಗುತ್ತೆ ಅಂತ ಅನ್ನೋದನ್ನು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಮಕ್ಳ ಹತ್ರ ಕೆಲವರು ದುಡ್ಡೇ ಕೊಡೋದಿಲ್ಲ. ಅವ್ನಿಗೇನು ಗೊತ್ತಾಗುತ್ತೆ, ಬೇಡ ಅಂತ ಹೇಳ್ತಾರೆ. ಆದರೆ ಮಕ್ಳ ಹತ್ರ ನೀವು ದುಡ್ಡು ಕೊಟ್ಟು, ತಗೋ ಮಗನೇ ಇದನ್ನು ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟು ಬಾ, ಇದನ್ನು ಪೋಸ್ಟ್ ಆಫೀಸಿಗೆ ಕಟ್ಬಿಟ್ಟು ಬಾ, ಇದನ್ನು ಬ್ಯಾಂಕಿಗೆ ಕಟ್ಬಿಟ್ಟು ಬಾ, ಇದನ್ನು ಬಾಡಿಗೆ ಕೊಟ್ಬಿಟ್ಟು ಬಾ, ಮಗನೇ ಇವತ್ತು ನೀನು ಪೇಪರ್ಗೆ ಹೋಗು, ಈ ದುಡ್ಡನ್ನು ನೀನು ಉಳಿಸ್ಕೊ, ಇದನ್ನು ಪೋಸ್ಟ್ ಆಫೀಸ್ಗೆ ಹಾಕೋ, ಇಲ್ಲ ಒಂದು ಉಂಡೆ ಇಟ್ಕೊಂಡು ಹಾಕೋ ಅಂಥದ್ದನ್ನು ಎಲ್ಲವನ್ನು ನಾವು ಕಲಿಸ್ತಾ ಹೋಗ್ಬೇಕಾಗುತ್ತೆ. ಇನ್ನು ನೀನು ಚಿಕ್ಕವನು ನಿಂಗೇನೂ ಗೊತ್ತಾಗಲ್ಲ, ಇನ್ನು ನೀನು ಚಿಕ್ಕವನು ನಿಂಗೇನು ಗೊತ್ತಾಗೋದಿಲ್ಲ. ಮಕ್ಳಿಗೆ ನಾವು ಯಾವ ವಿಚಾರನೂ ಹೇಳೋದು ಬೇಡ, ನಮ್ಮ ಕಷ್ಟ ನಮಗಿರಲಿ. ಮಕ್ಳ ಹತ್ರ ಯಾವುದು ನೋವುಗಳನ್ನ ಹೇಳ್ಕೊಳ್ಳೋದು ಬೇಡ. ಪಾಪ ಯಾಕೆ ನಾವು ಕೊರಗೋದನ್ನು ಮಕ್ಕಳನ್ನೂ ಕೊರಗಿಸ್ಕೋಬೇಕು ಅಂತಂದ್ಬಿಟ್ಟು ದೊಡ್ಡವರು ಈ ಒಂದು ತಪ್ಪು ಮಾತುಗಳನ್ನು ಆಡ್ಕೊಂಡು, ತಪ್ಪು ತಿಳುವಳಿಕೆ ತಿಳ್ಕೊಂಡು ಯಾವುದೂ ಮಕ್ಳ ಹತ್ರ ಹೇಳೋದಿಲ್ಲ. ಈ ಒಂದು ಮಾಡೋ ತಪ್ಪಿದೆಯಲ್ಲ, ಮಕ್ಕಳಿಗೆ ಜೀವನದಲ್ಲಿ ಉದ್ಧಾರ ಆಗೋದು ಎಲ್ಲಿಂದ ಆಗಕ್ಕೆ ಸಾಧ್ಯ? ಹೌದಲ್ವಾ? ಎಷ್ಟೋ ಜನ ಪೇಪರ್ ಹಾಕಿದ್ರೆ ಅವಮಾನ, ಹಾಲು ಹಾಕಿದ್ರೆ ಅವಮಾನ, ಹೌದು ಆ ಥರ ತಿಳ್ಕೊಳ್ಳೋರು ಇದ್ದಾರೆ. ಪೇಪರ ಈಚೆಗೆ ಬಡವರು ಬಗ್ರು ಹಾಕೋದಪ್ಪ ಅಂತ ಹೇಳ್ತಾರೆ. ಅದೇ ಪೇಪರ್ ಹಾಕಿದಾಗ ಆ ಪೇಪರ್ ಹಾಕಿ ಬರೋ ಅಂತಹ ದುಡ್ಡು ತಿಂಗಳು ಕೊನೆಯಲ್ಲಿ ಬರುತ್ತಲ್ಲ, ಆ ದುಡ್ಡಿಗೋಸ್ಕರ ಮಕ್ಕಳು ಆ ಮುಖ ಕಾಯ್ಕೊಂಡು ಕೂತಿರುತ್ತೆ. ಆ ದುಡ್ಡು ತಗೊಂಬಂದು ಆ ಮುಖದಲ್ಲಿ ಆ ಮಗು ಮುಖದಲ್ಲಿ ನಗು ಬರುತ್ತಲ್ಲ, ಆ ಸಂತೋಷನ ಒಬ್ಬ ತಂದೆ ತಾಯಿ ನೋಡಬೇಕು ಹೊರತು, ಆ ಸಂತೋಷನ ಮಗನ ಹತ್ರ ಹಂಚ್ಕೋಬೇಕು ಹೊರತು, ಬೇಡ ಹೋಗೋದು, ನೀನಕ್ಕೆ ಹೋಗ್ತೀಯಾ, ನಾ ಸಂಪಾದನೆ ಮಾಡಲ್ವಾ, ನನ್ನ ಸಂಪಾದನೆ ನೀನು ಸಾಕಾಗಲ್ವಾ, ಇವೆಲ್ಲ ಮಾತಾಡಿದಾಗ ಮಕ್ಕಳಿಗೆ ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ, ಸಂಪಾದನೆ ದಾರಿನೂ ಗೊತ್ತಾಗೋದಿಲ್ಲ, ದುಡ್ಡು ಅಂದರೆ ಏನು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಬರೀ ಖರ್ಚು ವೆಚ್ಚಗಳೇ ಗೊತ್ತಾಗ್ತಾ ಹೋಗುತ್ತೆ, ಖರ್ಚುಗಳನ್ನೇ ಮಾಡ್ತಾ ಹೋಗ್ತಾರೆ. ಹೌದು, ಆ ದುಡ್ಡನ್ನ ತಂದಾಗ ಇವತ್ತೇನು ಕೊಡಿಸ್ತೀಯಾ, ಅಮ್ಮನಿಗೊಂದು ಬಳೆ, ಒಂದೇ ಒಂದು ಸ್ವಲ್ಪ ಮಲ್ಲಿಗೆ ಹೂವು ತಂದು ಕೊಡ್ತೀನಿ, ಒಂದು ಮೊಳ ತಂದು ಕೊಡ್ತೀಯಾ, ಆ ಒಂದು ಖುಷಿ ಇರುತ್ತಲ್ಲ. ಒಂದು 50 ಪೈಸೆ ಅಲ್ಲ, ₹1 ತಗೊಂಡೋಗಿ ಒಂದು ಹಾಲು ಕವು ತೊಗೊಂಬಂದು ಮಗ ಅಮ್ಮನ ಬಾಯಿಗೆ ಹಾಕ್ತಾ ಕೊಡ್ತಾನೆ ನೋಡು, ಅಮ್ಮ ತಿನ್ನಮ್ಮ ನನ್ನ ಸ್ಯಾಲ್ರಿ ತಂದಿರೋ ಸ್ವೀಟು ಅಂತ. ಆ ಖುಷಿ ಎಷ್ಟು ಚೆಂದ ಇರುತ್ತಲ್ವ, ನೆನೆಸ್ಕೊಂಡು ನೋಡಿ ಒಂದ್ಸಲ. ಆದರೆ ಈ ಖುಷಿ ಕೊನೆವರೆಗೂ ಇರಬೇಕು. ಇವತ್ತು ₹1 ಹಾಲು ಕವು ತಂದು ತಿನ್ನಿಸ್ತವನು, ನಾಳೆ ದಿನ ನಿಮ್ಗೆ ₹500 ಸ್ವೀಟೇ ತಂದು ತಿನ್ನಿಸ್ಬೋದು, ಬಂಗಾರದ ಬಳೆನೇ ಹಾಕಿಸ್ಬೋದು. ಹೌದು ಸ್ನೇಹಿತರೆ, ಅದು ಅಪ್ಪ ಅಮ್ಮನ ಕೈಲಿ ಮಾತ್ರ ಇರೋದು. ದುಡ್ಡನ್ನ ತಂದ ಮೇಲೆ ಹೇಗೆ ಉಳಿಸ್ಬೇಕು, ಏನನ್ನು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ನಾನು ತುಂಬ ಜನ ನೋಡಿದ್ದೀನಿ, 8th 10th ಎಲ್ಲ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ APMCಗೆ ಹೋಗಿ ಸೊಪ್ಪು ತರಕಾರಿನ ಒಂದು ತರಕಾರಿ ಎಲ್ಲ ಸೊಪ್ಪನ್ನ ತಂದು ಬೇಗನೆ ಮಾರಾಟ ಮಾಡಿ ಮತ್ತೆ ಶಾಲೆಗೆ ಹೋಗಿ ಬರ್ತಾರೆ. ಬೆಳಗ್ಗೆ ಎದ್ದು ಪೇಪರ್ ಹಾಕೋದಕ್ಕೆ ಹೋಗ್ತಾರೆ, ಹಾಲು ಹಾಕೋದಕ್ಕೆ ಹೋಗ್ತಾರೆ. ಆಮೇಲೆ ಶನಿವಾರ ಭಾನುವಾರ ಫ್ರೀ ಇದ್ದಾಗ ಅಂಗಡಿಗಳಿಗೆ ಹೋಗಿ ಕೆಲಸ ಮಾಡ್ತಾರೆ. ಬೇಸಿಗೆ ರಜಾ ದಸರಾ ರಜಾ ಬಂದಾಗ ಹವಾಲು ಹೋಗಿ ಕೆಲಸ ಮಾಡ್ತಾರೆ. ಇದೆಲ್ಲವನ್ನು ನನ್ನ ಮಕ್ಕಳು ಮಾಡ್ತಾಯಿದ್ರು, ನನ್ನ ಮಕ್ಕಳು ಮಾಡಿದ್ದಾರೆ ಕೂಡ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಚಾರವನ್ನು ನನ್ನ ಮಕ್ಕಳು ಅನ್ನೋದಲ್ಲ, 100ರಲ್ಲಿ 75% ಜನ ಈ ಒಂದು ಕೆಲಸವನ್ನು ಮಾಡ್ತಾರೆ. ಹೌದು, 100ರಲ್ಲಿ 99% ಜನ ಹೇಳ್ಕೋಬೇಕು ಅಂದರೆ 99% ಜನ ತನ್ನ ಮಕ್ಕಳಿಗೆ ಕಷ್ಟ ಸುಖವನ್ನು ಹೇಳ್ಕೊಡ್ತಾರೆ. 100ರಲ್ಲಿ ಸುಮಾರು 50% ಜನ ಯಾರು ಸಂಪಾದನೆ ಮಾಡಬೇಕಾಗಿತ್ತು, ಇನ್ನು ನಮ್ಗೆ ಅವರೇ ಒಬ್ಬ ಮಗ ತಾನೆ ಮಗಳು ತಾನೆ ಬಿಡು ಅಂತನೋರು ಇರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ದುಡ್ಡಿನ ಬೆಲೆಯನ್ನು ಹೇಳ್ಕೊಡಿ, ಒಂದನ್ನು ಸಂಪಾದನೆ ಮಾಡಿದ ಹಾದಿಯನ್ನು ಹೇಳ್ಕೊಡಿ. ಜೀವನದಲ್ಲಿ ಎಜುಕೇಷನ್ ಅನ್ನೋದನ್ನು ನಾವು ಯಾವಾಗ ಬೇಕಾದರೂ ಕಲಿಬೋದು, ವಿದ್ಯಾಭ್ಯಾಸನ ಯಾವಾಗ ಬೇಕಾದರೂ ಕಲ್ತ್ಕೋಬೋದು. ಜೀವನದ ಪಾಠನ ಕಲಿಸೋದಕ್ಕೆ ಯಾವುದೇ ಲೆಕ್ಚರ್ ಇಲ್ಲ, ಯಾವುದೇ ಯೂನಿವರ್ಸಿಟಿ ಇಲ್ಲ, ಯಾವುದೇ ಯೂನಿವರ್ಸಿಟಿನೂ ಇಲ್ಲ. ಅಪ್ಪ ಅಮ್ಮನೇ ಒಬ್ಬ ಲೆಕ್ಚರರ್ ಗುರುವಾಗಿ, ಮನೆಯೇ ಒಂದು ಯೂನಿವರ್ಸಿಟಿ ಆಗಿ, ಸನ್ನಿವೇಶಗಳೇ ಎಕ್ಸಾಮ್ಗಳಾಗಿ ಬದಲಾಗ್ತಾ ಹೋಗಬೇಕು.
ಕಲಿಸ್ಕೊಡ್ತಾ ಹೋಗ್ಬೇಕು. ಅಪ್ಪ ಅಮ್ಮನೇ ನೆಗ್ಲೆಕ್ಟ್ ಮಾಡಿದಾಗ ಮಕ್ಕಳು ಜೀವನ ಅನ್ನೋ ಪಾಠದಲ್ಲಿ, ಜೀವನ ಅನ್ನೋ ರಂಗದಲ್ಲಿ ಹೇಗೆ ಗೆಲ್ಲಕ್ಕಾಗುತ್ತೆ, ಹೇಗೆ ಪಾಸ್ ಮಾಡೋಕ್ಕಾಗುತ್ತೆ? ನಾನು ಇವತ್ತು ಯೂನಿವರ್ಸಿಟಿಗೆ ಹೋಗಿ ನಾನು ಗ್ರ್ಯಾಜುಯೇಟ್ ಮಾಡಬೇಕು, ನಾನು PhD ಮಾಡಬೇಕು ಅಂದರೆ ಇವಾಗಲೂ ನಾನು ಮಾಡ್ಬೋದು ಖಂಡಿತ. ಇದು ಬೇಡ ಅನ್ನೋರು ಯಾರೂ ಇಲ್ಲ. ಜೀವನದ PhDನ ಯಾರು ಮಾಡಿಸ್ತಾರೆ? ಜೀವನದ್ದು ಅಪ್ಪ ಅಮ್ಮನೇ ತಾನೇ. ಜೀವನದಲ್ಲಿ ಒಂದೊಂದೇ ಮೆಟ್ಲತ್ಕೊಂಡು ಬರಬೇಕು ಅಂತಂದರೆ ನಾವು ಹುಟ್ಟಿದಾಗ್ಲಿಂದನೂ ಮಕ್ಕಳಿಗೆ ಬುದ್ಧಿ ಬಂದಾಗ್ಲಿಂದ ನಾವು ಕಲಿಸ್ತಾ ಹೋದರೆ ಮಾತ್ರ ಸಾಧ್ಯ. ಏನಾದ್ರು ಚಿಕ್ಕವರಾಗಿದ್ದ ಬಿಟ್ಟು ದೊಡ್ಡವರಾಗಿದ್ದ ಬುದ್ಧಿವಾದ ಕಲ್ಸಕ್ಕೆ ಹೋದರೆ ಖಂಡಿತ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಕೈಗೂ ಸಿಗೋದಿಲ್ಲ. ಹಾಗಾಗಿ ಜೀವನದಲ್ಲಿ ದುಡ್ಡಿನ ಮಹತ್ವದ ಬಗ್ಗೆ, ದುಡ್ಡಿನ ಒಂದು ಅನಿವಾರ್ಯತೆ ಬಗ್ಗೆ ಅವಶ್ಯಕತೆ ಬಗ್ಗೆ ಖಂಡಿತ ಎಲ್ಲರೂ ಮಕ್ಕಳಿಗೆ ತಿದ್ದಿ ತೀಡಿ ಬುದ್ಧಿ ಹೇಳಿ, ಮಕ್ಕಳ ಎದುರುಗಡೆ ಯಾರಿಗೋಸ್ಕರ ಸಂಪಾದನೆ, ಅವಳೇ ತಾನೇ, ಅವಳೊಬ್ಳಿಗೋಸ್ಕರ ತಾನೇ ಕೊಡು ಅಂತ ಕೊಡೋಕೆ ಹೋಗಬೇಡಿ. ಮಕ್ಕಳು 100 ರೂಪಾಯಿ ಕೇಳಿದ್ರೂ ಸಹ ಯಾಕೆ, ಏನು, ಎತ್ತ ಅಂತ ಕೇಳ್ಕೊಂಡು ಕೊಡಿ. ಮಕ್ಕಳು ಏನೇ ಬೇಕಾದರೂ ಸಾಧ್ಯವಾದಷ್ಟು ನೀವೇ ತೆಗೆದು ಕೊಡಿ. ಮಕ್ಕಳಿಗೆ ಏನಾರು ಅನಿವಾರ್ಯವಾಗಿ ಮಕ್ಕಳು ಕೈಗೆ ಪ್ಯಾಕೆಟ್ ಮನಿ ಅಂತ ಕೊಡ್ತಾ ಇರ್ತೀರ ಮಕ್ಕಳಿಗೆ, ಅದನ್ನೆಲ್ಲನೂ ಕ್ವಶನ್ ಮಾಡಿ ಕೇಳಿ. ಏನು ಕೊಟ್ಟನಲ್ಲ, ಏನು ಮಾಡಿದೆ ಅಂತ. ಕೆಲವು ಫ್ರೆಂಡ್ಗಳ ಜೊತೆಯಲ್ಲಿ ಹೊರಗಡೆ ಹೋಗಿ ಬೇಕ್ರಿ ಎಲ್ಲ ತಿಂದರೆ, ಇನ್ನು ಕೆಲವರು ಫಿಲಮ್ಗೆ ಹೋಗ್ತಾರೆ, ಇನ್ನು ಕೆಲವರು ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತಾರೆ, ಇನ್ನು ಕೆಲವರು ವಾರಕ್ಕೊಂದ್ಸಲ ಆ ದುಡ್ಡೆಲ್ಲ ಸೇರಿಸ್ಕೊಂಡು ಪಿಕ್ನಿಕ್ ಥರ ಹೋಗ್ತಾರೆ. ತಿಂಗ್ಳಿಗೆ ಒಂದ್ಸಲನೋ ಅಥವಾ 2 ತಿಂಗ್ಳಿಗೆ ಒಂದ್ಸಲ ಇವೆಲ್ಲ ಮಾಡಿದ್ರೆ ಪಿಕ್ನಿಕ್ ಎಲ್ಲ ಹೋಗೋದೆಲ್ಲ ಓಕೆ. ಆದರೆ ನೀವು ಕೊಟ್ಟು ದುಡ್ಡೆಲ್ಲನೂ ಅದಕ್ಕೆ ಬಳಸೋದಾದರೆ ಖಂಡಿತ ಆ ದುಡ್ಡಿಗೆ ಒಂದು ಕತ್ರಿ ಹಾಕಿ ನೀವು ಹೇಳ್ಕೊಟ್ಟು ಫಸ್ಟು ನೀನು ಇಷ್ಟು ಖರ್ಚು ಮಾಡಿಸ್ತೀಯಲ್ಲ, ನಿನ್ನ ಫ್ರೆಂಡು ಇದೇ ಥರ ಮಾಡ್ತಾರಾ, ದುಡ್ಡನ್ನ ಅವ್ರು ಎಷ್ಟು ಉಳಿಸಿದ್ದಾರೆ ಅದನ್ನು ಕೇಳು. ಆ ಉಳಿಸಿರೋ ದುಡ್ಡಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳು ಅಂತ ಎಲ್ಲವನ್ನೂ ಹೇಳ್ಕೊಡಿ. ಜೀವನ ಅನ್ನೋ ಒಂದು ಶಾಲೆಯಲ್ಲಿ ತಂದೆ ತಾಯಿನೇ ಗುರು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಜೀವನದ ಪಾಠವನ್ನು ಕಲಿಸೋದಕ್ಕೆ ಯಾವ ಶಾಲೆಗಳು ಇಲ್ಲ, ಯಾವ ಕಾಲೇಜು ಇಲ್ಲ, ಯಾವ ಯೂನಿವರ್ಸಿಟಿನೇ ಇಲ್ಲ. ಅಪ್ಪ ಅಮ್ಮನೇ ಒಂದು ಗುರುವಾಗಿ, ಮನೆಯೇ ಒಂದು ಶಾಲೆಯಾಗಿ, ಯೂನಿವರ್ಸಿಟಿಯಾಗಿ ಮಾರ್ಪಾಡಾಗಬೇಕು ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಜೀವನದಲ್ಲಿ ನಾನು ಗೆಲ್ಲಿಲ್ಲ ಅಂದರೆ ಜೀವನದಲ್ಲಿ ನಂಗೆ ಹೋರಾಟ ಮಾಡೋಕ್ಕೂ ಆಗೋದಿಲ್ಲ. ಆತ್ಮಸ್ಥೈರ್ಯ ಬರಬೇಕು ಅಂತಂದರೆ ಜೀವನದಲ್ಲಿ ಗೆಲ್ಲೋ ಅಂಥ ಶಕ್ತಿನ ಅಪ್ಪ ಅಮ್ಮನೇ ತುಂಬಬೇಕು. ಲೈಫಲ್ಲಿ ನಾವು ಸೋಲೋದು ಯಾವಾಗ ಗೊತ್ತಾ? ಸ್ಥೈರ್ಯವನ್ನು ಕಳ್ಕೊಂಡಾಗ. ಆಗಲೇ ಮನುಷ್ಯ ಅವನು ಬದುಕಿದ್ರೂ ಸತ್ತಂಗೆ. ಆ ಒಂದು ಸ್ಥೈರ್ಯನ ತುಂಬಬೇಕು, ಆ ಶಕ್ತಿನ ತುಂಬಬೇಕು, ಜೀವನ ಹೇಗಿದೆ ಅಂತ ನೋಡಬೇಕು ಅಂತಂದರೆ ಅಪ್ಪ ಅಮ್ಮನೇ ಅದಕ್ಕೆ ಶಕ್ತಿಯಾಗಿ, ಅಪ್ಪ ಅಮ್ಮನೇ ದಾರಿ ತೋರಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಹೌದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ನಾವು ಚಿಕ್ಕದ್ರಿಂದ ಮಕ್ಕಳಿಗೆ ನಾವು ಏನು ಪಾಠವನ್ನು ಹೇಳ್ಕೊಡ್ತೀವೋ ಅದೇನೇ ಮಕ್ಕಳು ಎಲ್ಲವನ್ನೂ ನಮ್ಮನ್ನು ನೋಡಿ ಕಲಿತವೆ. ನಾವು ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡ್ತೇವೆ. ನಾವು ಮೊಬೈಲ್ ಹಿಡ್ಕೊ ಕೂತ್ಕೊಂಡ್ರೆ ಮೊಬೈಲ್ ಹಿಡ್ಕೊ ಕೂತ್ಕೋತವೆ, ಪುಸ್ತಕ ಹಿಡ್ಕೊ ಕೂತ್ಕೊಂಡ್ರೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತವೆ. ನಾವು ಜಿಪುಣತನ ಮಾಡಿದ್ರೆ ಅವರು ಜಿಪುಣತನ ಮಾಡ್ತಾರೆ. ನಾವು ದುಡ್ಡನ್ನು ಸೇವಿಂಗ್ಸ್ ಮಾಡೋದನ್ನು ಹೇಳ್ಕೊಟ್ರೆ ಅವರೂ ಮಾಡ್ತಾರೆ. ನಾವು ಕೆಟ್ಟದಾಗಿ ಕೊಳಕಾಗಿ ನಾವು ಮಾತಾಡಿದ್ರೆ ಅವರು ಹಾಗೆ ಮಾತಾಡ್ತಾರೆ ಅಲ್ವಾ? ನಮ್ಮನ್ನೇ ನೋಡಿ ನಾವು ಆಡೋ ಮಾತನ್ನು ಕೇಳಿ ಕಲಿಯೋದು ಅಂದರೆ ಮಕ್ಕಳು ಮಾತ್ರ. ತುಂಬ ಫಾಸ್ಟಾಗಿ ತಲೆಗೆ ತಗೊಂಡು ಕಲಿಯೋದು ಮಕ್ಕಳು ಮಾತ್ರ. ಹಾಗಾಗಿ ಮನೆಯೇ ಯೂನಿವರ್ಸಿಟಿ, ಅಪ್ಪ ಅಮ್ಮನೇ ಗುರುಗಳು ಅಂತ ಹೇಳೋದು. ಜೀವನ ಅನ್ನೋ ಒಂದು ಯೂನಿವರ್ಸಿಟಿನಲ್ಲಿ ಇವೆಲ್ಲವೂ ಬೇಕಾಗುತ್ತೆ. ಮಕ್ಕಳಿಗೆ ಪ್ರತಿಯೊಂದನ್ನು ಹೇಳ್ಕೊಡಿ. ಅನಿವಾರ್ಯತೆ, ಅವಶ್ಯಕತೆ, ಅಗತ್ಯತೆ ಏನು, ಎತ್ತ ಅಂತ. ಎಷ್ಟೋ ಜನ ಕೆಲಸ ಸೇರಿಕೊಳ್ತಾರೆ, ಅವ್ರಿಗೆ ಇಷ್ಟನೇ ಇರೋದಿಲ್ಲ, ಅದೇ ಅನಿವಾರ್ಯ, ಹೋಗಲೇಬೇಕಾದ ಸ್ಥಿತಿ ಇರುತ್ತೆ. ಇನ್ನು ಕೆಲವ್ರಿಗೆ ಆ ಕೆಲಸ ಮಾಡೋದಕ್ಕೆ ಇಷ್ಟ ಇರುತ್ತೆ, ಸ್ಯಾಲ್ರಿ ಕಡಿಮೆ, ಆದರೆ ಅಗತ್ಯ, ಹೋಗಲೇಬೇಕಾಗಿದೆ ಅಲ್ವಾ? ಎಲ್ಲವನ್ನು ತಿಳ್ಕೊಬೇಕಾಗತ್ತೆ. ಒಬ್ಬ ಫ್ರೆಂಡ್ ಮಾಡ್ಕೋಬೇಕಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡಬೇಕು, ಅವಶ್ಯಕತೆ ಇದ್ದರೆ ಮಾತ್ರ ಫ್ರೆಂಡ್ ಜೊತೆ ಹೋಗಬೇಕು, ಅವಶ್ಯಕತೆ ಇದ್ದರೆ ಮಾತ್ರ ಫ್ರೆಂಡನ್ನು ದೂರ ಮಾಡ್ಕೋಬೇಕು. ಎಲ್ಲವನ್ನು ಮಕ್ಕಳಿಗೆ ಹೇಳ್ಕೊಡೋದು ತಂದೆ ತಾಯಿಯಿಂದ ಮಾತ್ರ ಸಾಧ್ಯ. ಇವತ್ತು ದಿನದಲ್ಲಿ ತಂದೆ ತಾಯಿಗಳು ಯಾವತ್ತು ಮಕ್ಕಳಿಂದ ದೂರ ಆಗೋಕ್ಕೆ ಶುರುವಾದರೂ, ಮಕ್ಕಳನ್ನು ಬಿಟ್ಟು ಮೊಬೈಲ್ ಅಡಿಕ್ಟ್ ಆಗೋಕ್ಕೆ ಶುರುವಾದರೂ ಅವಾಗಲಿಂದ ಇವತ್ತಿ ತನಕನೂ ಸಹ ಮಕ್ಕಳುಗಳು ಮಾತ್ರ ಹೇಳ್ಕೊಳಕ್ಕಾಗಲ್ಲ. ಸರಿ ಬಿಡಿ, ಮೊಬೈಲಿಂದನೇ ಪಾಠ, ಮೊಬೈಲಿಂದನೇ ಊಟ, ಮೊಬೈಲಿಂದನೇ ಜೀವನದ ಒಂದು ಪಾಠವನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಅಂತ ಎಲ್ಲವನ್ನು ನನ್ನ ಮಕ್ಕಳು ತುಂಬ ಬುದ್ಧಿವಂತರು ಅಂತ ಹೇಳ್ತಾರೆ. ಆದರೆ ಅವರಷ್ಟು ದಡ್ಡರು ಯಾರೋದಿಲ್ಲ. ಅಪ್ಪ ಅಮ್ಮ ಹೇಳ್ಕೊಟ್ಟಂತಹ ಒಂದು ಪಾಠ ಇದೆಯಲ್ಲ, ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಅವ್ರು ಕಲಿಸೋ ಪಾಠನ ಯಾರೂ ಡಿಲೇಟ್ ಮಾಡೋಕ್ಕಾಗೋದಿಲ್ಲ. ಕೊನೆ ಉಸಿರಿರೋವರೆಗೂ ಇರುತ್ತೆ ಮಕ್ಕಳ ತಲೆಯಲ್ಲಿ. ಅದಕ್ಕೆ ಹೇಳೋದು, ಅಪ್ಪ ಅಮ್ಮ ದಯವಿಟ್ಟು ತಿಳಿಸ್ಕೊಡಿ. ದುಡ್ಡಿನ ಅವಶ್ಯಕತೆಯ, ದುಡ್ಡಿನ ಮೌಲ್ಯದ ಬಗ್ಗೆ ತಿಳಿಸ್ಕೊಡಿ. ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡಿ. ಅಷ್ಟೇ ನಾನು ಹೇಳೋದು ಸ್ನೇಹಿತರೆ. ಇವತ್ತಿನ ವಿಡಿಯೋನ, ನನ್ನ ಮಾತುಕತೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದೆ, ಬೆಂಡೆಕಾಯಿ ಪಲ್ಯ ಮಾಡಿದೆ, ಮತ್ತು ರವೆ ರೊಟ್ಟಿ, ಸಿಂಪಲ್ ರವೆ ರೊಟ್ಟಿ,
ಸಬ್ಬಾಸಿಗೆ ಸೊಪ್ಪು, ಈರುಳ್ಳಿ, ಕಾಯಿ ತುರಿ ಮತ್ತು ಇದನ್ನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ದಿದ್ದು. ಬೇಕಂದರೆ ಕ್ಯಾರೆಟ್ ಹಾಕೋಬೋದು, ಬಟ್ ನಾನು ಹಾಕಿರಲಿಲ್ಲ. ಹಾಗೆಯೇ ನಾನು ಅನಾನಸ್ ತೊಗೊಂಡು ಬಂದಿದ್ನಲ್ಲ, ಅದ್ರ ಜ್ಯೂಸ್ ಮಾಡಿದೆ. ನನಗೆ ಯಾಕೋ ಅದ್ರ ಹಣ್ಣು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡಿದೆ. ತುಂಬ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ಹಾಗಾಗಿ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ದುಡ್ಡಿನ ಒಂದು ಮೌಲ್ಯದ ಬಗ್ಗೆ ಖಂಡಿತ ತಂದೆ ತಾಯಿ ಚಿಕ್ಕದ್ರಿಂದ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡಿ. ಇದನ್ನು ಹೇಳ್ಕೊಡ್ಲೇಬೇಕು. ಬಡತನ ಬರಬಾರ್ದು ಅಂದರೆ ಹೇಳ್ಕೊಡಿ.